ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ. ಆಗಿರೋದು ಒಬ್ಬ ದಲಿತ ಮಹಿಳೆಗೆ. ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಸರ್ಕಾರ ಪೊಲೀಸರಿಗಿಂತ ಸರ್ಕಾರ ಮುಂದೆ ಬಂದಿದೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಕರ್ನಾಟಕದಲ್ಲಿ ಆ ಥರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಬೆಳಗಾವಿ ಅಧಿವೇಶನ ನಡೀತಾ ಇತ್ತು, ಮುಖ್ಯಮಂತ್ರಿ ಅಲ್ಲೇ ಇದ್ರು, ಗೃಹ ಸಚಿವರಲ್ಲೇ ಇದ್ರು, ಪೊಲೀಸಿನ ಡಿಜಿ ಅಲ್ಲೇ ಇದ್ರು. ಒಬ್ಬ ದಲಿತ ಮಹಿಳೆಯನ್ನ ಬಟ್ಟೆ ಬಿಚ್ಚಿ ಹಾಕಿ ಕಂಬಕ್ಕೆ ಕಟ್ಟಿ ಹೊಡೆದ್ರು. 2 ಗಂಟೆ ಕಂಬದಲ್ಲೇ ಆ ಮಹಿಳೆ ನಿಂತಿದ್ಲು. ಸುಳ್ಳ ಇದು? ಹೇಳಿ, ಸುಳ್ಳ? ಕಾಂಗ್ರೆಸ್ ಅವರೇ ಹೇಳಿ. ಇದೇ ಹಾವೇರಿ, ನಾನೇ ಬಂದಿದ್ದೆ. ಬಿಜೆಪಿ ಮುಸ್ಲಿಂ ವಿರೋಧಿ ಅಂತಾರೆ, ಅಲ್ಲ. ಆ ಮುಸ್ಲಿಂ ಮಹಿಳೆಯನ್ನ 5 ಜನ ರೇಪ್ ಮಾಡಿದ್ರು. ನೀಲಗಿರಿ ತೋಪಲ್ಲಿ ತಗೊಂಡೋಗಿ ಒಬ್ಬರಾದ್ಮೇಲೆ ಒಬ್ರು ಕರ್ಕೊಂಡೋಗಿ ಇನ್ನೊಂದು ಆದ್ರು. ಹಂಗಾರೆ ಸುಳ್ಳ ಅದು? ಮೈಸೂರಲ್ಲಿ ಬಲೂನ್ ಮಾಡ್ತಾ ಇದ್ಲು ಒಬ್ಬ ದಲಿತ ಮಹಿಳೆ. ಬಲೂನು 16-17 ವರ್ಷದ ಹುಡುಗಿ ಕರ್ಕೊಂಡೋಗಿ ಆ ಹುಡುಗಿನ ರೇಪ್ ಮಾಡಿ ಸಾಯಿಸ್ಬಿಟ್ರಿ. ಅದು ಸುಳ್ಳ? ಹೇಳಿ, ನಮ್ಮನ್ನ ನಿಮ್ಮನ್ನ ನೀವು ಬಹಳ ಅಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ನಾವು ತಿಳ್ಕೊಂಡಿದ್ದೀರಿ. ಆಯ್ತು, ನೀವು ನಂಬನ. ಇವೆಲ್ಲ ಸುಳ್ಳ? ಆಮೇಲೆ ಮತ್ತೆ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗಳು ಬರ್ತಾ ಇದೆ, ಆ ಹೆಣ್ಮಗಳೇ ಬಟ್ಟೆ ಬಿಚ್ಕೊಂಡ್ಬಿಟ್ಲು ಅಂತ ಹೇಳಿ. ಅಂದ್ರೆ ಈ ಪೊಲೀಸರು ಯಾಕೆ ಹಂಗೆಲ್ಲ ಹೇಳ್ತಿದ್ರೆ? ಆರಾಮಾಗಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾಯ್ತು ಪೊಲೀಸರು. ಕಾನೂನು ಏನ್ ಹೇಳ್ತೈತೆ? ತನಿಖೆ ಆಗಬೇಕು, ತನಿಖೆ ಆದ್ಮೇಲೆ ರಿಪೋರ್ಟ್ ಬರುತ್ತೆ, ಅಧಿಕಾರಿಗಳು ಸೈನ್ ಹಾಕ್ತಾರೆ. ಸೈನ್ ಹಾಕದ ಮೇಲೆ ಅದನ್ನ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಇಲ್ಲಿ ಸೈನು ಇಲ್ಲ, ತನಿಖೆನೂ ಇಲ್ಲ. ಹೇಳಿದ್ದೆ. ಇವ್ರು ಹೇಳಿದ್ರು, ಮುಖ್ಯಮಂತ್ರಿ ಅಲ್ಲೇ ಅನೌನ್ಸ್ ಮಾಡ್ಬಿಟ್ರು, ಇದು ಆಯಮ್ಮನೆ ಮಾಡ್ಕೊಂಡಿರೋದು ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನ್ ಮೆಸೇಜ್ ಕೊಟ್ರು? ಪೊಲೀಸವ್ರಿಗೆ ನೀವು ಹಿಂಗೇ ತನಿಖೆ ಮಾಡಬೇಕು ಅಂತ ಮೆಸೇಜು. ಇವೆಲ್ಲ ನಾವು ಸರ್ಕಾರ ಮಾಡಿದ್ದೀರಿ, ನಮ್ಗೆ ಗೊತ್ತಿದ್ದಾರೆ. ಮೆಸೇಜ್ ಕೊಟ್ರೆ ನೀವು ಸರ್ಕಾರಕ್ಕೆ? ಯಾವ ಅಧಿಕಾರ ಇತ್ತು ನಿಮಗೆ? ಸಿದ್ದರಾಮಯ್ಯನವರೇ, ಏನ್ ತನಿಖಾಧಿಕಾರಿನಾ? ನೀನೇನ್ ಜಡ್ಜ? ಯಾವ ಬೇಸಿಸ್ ಮೇಲೆ ಕೊಟ್ಟೆ ನೀವು ಉತ್ತರ? ಕೊಡಕ್ಕೆ ಯಾರು ಕೊಟ್ಟರು ಅಧಿಕಾರ ನಿನಗೆ? ತನಿಖಾಧಿಕಾರಿ ತನಿಖೆ ಮಾಡಬೇಕು, ರಿಪೋರ್ಟ್ ಬರಬೇಕು, ಆಮೇಲೆ ಸರ್ಕಾರ ಹೇಳಬೇಕು. ಇಲ್ಲ ಹಂಗಲ್ಲ, ಸರ್ಕಾರ ಫಸ್ಟ್ ರಿಪೋರ್ಟು, ಆಮೇಲೆ ತನಿಖೆ. ಇಲ್ಲೇ ಮೋಸ ಅಂತ ಹೇಳ್ತಾ ಇರೋದು ನಾವು. ಆಯ್ತು, ಆ ಮಹಿಳೆ ಬಗ್ಗೆ ಏನೇನೋ ಕಟ್ಟು ಕಥೆಗಳೆಲ್ಲ ಬರ್ತಾ ಇದೆ, ಬರಲಿ, ಪರವಾಗಿಲ್ಲ. ನಾವಿಲ್ಲಿ ಬಂದಿರೋದು, ನಾವೆಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇರೋದು, ನಮಗೆ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಬೇಡ, ಮುಂದೆ ಜನ್ಮದಲ್ಲಿ ಏನಾಗುತ್ತೆ ಬೇಡ, ಇವಾಗ ಏನಾಗಿದೆ ಅದು ಇಂಪಾರ್ಟೆಂಟ್. ನೀವು ಕ್ರಮ ತೆಗೆದುಕೊಳ್ಳಿ. ಹಿಂದೆ ಏನ ಮಾಡಿದ್ರೆ ಕಂಪ್ಲೇಂಟ್ ತಗೊಳ್ಳಿ, ಕ್ರಮ ತೆಗೆದು. ನಾವ್ಯಾರನ್ನ ಅಬ್ಜೆಕ್ಷನ್ ಮಾಡಿದ್ರ? ಮಾಡಿಲ್ಲ. ಕಂಪ್ಲೇಂಟ್ ತಗೊಂಡಿದ್ದೀರಾ? ಇಲ್ಲ. ವಿಡಿಯೋಗಳು ಮಾತ್ರ ಬರ್ತಾನೆ ಇದೆ. ಕಂಪ್ಲೇಂಟ್ ತಗೊಂಡಿರಾ, ನೀವು ಬಿಡ್ತಾ ಇದ್ದೀರಲ್ಲ. ಯಾಕೆ? ನಾನು ಬರ್ತಾ ಇದ್ದೀರಿ ಅಂತ ನಾರಾಯಣ ಸ್ವಾಮಿ ಬರ್ತಾ ಇದ್ದೀರಿ ಅಂತನ? ಬರಕ್ ಮುಂಚೆ ಒಂದು ಬಿಡೋಣ ಅಂತ ಹೇಳಿ ಬಿಟ್ಟಿದ್ದೀರಾ? ನಾಚಿಕೆ ಆಗಲ್ವ ನಿಮ್ಗೆ? ಆಯ್ತಪ್ಪ, ನಾನು ಬರ್ತೀನಿ, ಈಗ ನಾವೆಲ್ಲ ಇದ್ದೀರಪ್ಪ. ಈಗ ಒಬ್ಬ ಹೆಣ್ಮಗಳು ಏನ್ ಮಾಡ್ತಾಳೆ? ನಾನು ಪೊಲೀಸ್ ಸ್ಟೇಷನ್ ನುಗ್ಬಿಡ್ತೀನಿ ಅಂತ ಓಡ್ತಾಳೆ. ಈಗ ಎಷ್ಟು ಜನ ಪೊಲೀಸರು ಎಲ್ಲಿ ಇದ್ದೀರಾ? 100 ಜನ ಇದ್ದೀರಾ. ಬಿಟ್ಬಿಡ್ತೀರಾ ಹೆಣ್ಮಗಳನ್ನ? ಬಿಡ್ತೀರಾ? ಬಿಡೋದೇ ಇಲ್ಲ, ಒಂದು ಹೆಜ್ಜೆ ಹೋಗಕ್ಕೆ ಬಿಡಲ್ಲ. ವ್ಯಾನು ನಿಮ್ಮದೇ, ಪೊಲೀಸ್ ವ್ಯಾನು ನಿಮ್ಮದೇ, ಡ್ರೈವರು ನಿಮ್ಮೋನೆ, ಡ್ರೆಸ್ಸು ನಿಮ್ಮದೇ, ಪೊಲೀಸವರು ನಿಮ್ಮೋರೆ. ಇಷ್ಟೆಲ್ಲ ಇಟ್ಕೊಂಡು ಒಬ್ಬ ಮಹಿಳೆ ಬಟ್ಟೆ ಬಿಚ್ಕೊಂತಾಳೆ ಅಂದ್ರೆ ನೀವೇನು ಕಳೆಕಾಯಿ ತಿಂತಾ ಇದ್ದೀರಾ? ನೀವು ಏನ್ ತಿಂತಾ ಇದ್ದೀರಿ? ನೀವು ಕಳೆಕಾಯಿ ತಿಂತೀರಾ?